ಮನೆಯಲ್ಲೇ ವೆಜ್ ಪನ್ನೀರ್ ಕಾಟೆ ರೋಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಪನ್ನೀರ್ ಕಾಟೆ ರೋಲ್ ರೆಸಿಪಿ ಇದು. ಸೊ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಬರೋಣ. ಪನ್ನೀರನ್ನು ತೊಗೊಂಡಿದ್ದೀನಿ. ಸೊ ಪನ್ನೀರ್ ಟೀಕಾ ಮಸಾಲ ಮಾಡೋದಕ್ಕೆ ಪನ್ನೀರನ್ನು ತೊಗೊಂಡಿದ್ನಲ್ಲ, ಅದು ಸ್ವಲ್ಪ ಉಳಿದಿತ್ತು. ಸೊ ಮಿಕ್ಕಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಪ್ಲ್ಯಾನ್ ಬಂತು ಪನ್ನೀರ್ ರೋಲ್ ಮಾಡಬೇಕು ಅಂತ. ಸೊ ನಿಮಗೂ ಏನಾದರೂ ಟ್ರೈ ಮಾಡಬೇಕು ಅನಿಸಿದರೆ ಈ ಥರ ಪನ್ನೀರ್ ಉಳಿದ್ರೆ ರೋಲ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಸೊ ಈ ಥರ ಪನ್ನೀರ್ ಉಳಿದಿರೋದನ್ನು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಬೌಲಿಗೆ ಇವಾಗ ನಾನು 1 ಕಪ್ ಮೊಸರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ತೆಳು ಮೊಸರನ್ನು ತೊಗೊಂಡಿದ್ದೀನಿ. ಸೊ ನೀವು ಗಟ್ಟಿ ಮೊಸರನ್ನು ತೊಗೊಳ್ಳಿ. ಗಟ್ಟಿ ಮೊಸರನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನು. ಸೊ ಹಾಗೆ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಈ ಸಾಮಗ್ರಿಗಳು ಮನೆಯಲ್ಲಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಪನ್ನೀರನ್ನು ಕಟ್ ಮಾಡ್ಕೊತಿದ್ವಲ್ಲ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೊಸರೊಳಗಡೆ ಹಾಕ್ಕೋಬೇಕು. ಮೊಸರು ಸ್ವಲ್ಪ ಗಟ್ಟಿ ಇರೋದು ತೊಗೋಬೇಕು, ಇಲ್ಲ ಜಾಸ್ತಿ ಹುಳಿ ಇರೋದನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಟೊಮೆಟೊನ ಹಾಕಿರ್ತೀವಿ, ಅದಕ್ಕೋಸ್ಕರ ಹುಳಿ ಆದರೆ ಟೇಸ್ಟು ಚೆನ್ನಾಗಿ ಬರೋಲ್ಲ. ಹಾಗೆ ನೀವು ಹೆಪ್ಪಾಕಿದ್ದು ಮೊಸರನ್ನು ತೊಗೊಂಡ್ರೂ ಪರವಾಗಿಲ್ಲ, ಮಾಡ್ಕೋಬೋದು. ಹಾಗೆ ಫ್ರೆಶ್ ಮೊಸರನ್ನು ಇದ್ರೂ ತೊಗೊಂಡು ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಪನ್ನೀರ್ ಆದ ನಂತರ ಉದ್ದುದಕ್ಕಾಗಿ ಹೆಚ್ಕೋಬೇಕು ಈರುಳ್ಳಿನ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಉದ್ದುದಕ್ಕಾಗಿ ಅಂದರೆ ರೋಲ್ ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೋಸ್ಕರ ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ಹಾಕ್ಕೋಬೇಡಿ. ಹಾಗೆ ಟೊಮೊಟೊ ಕೂಡ ಉದ್ದುದಕ್ಕಾಗಿಯೇ ಹೆಚ್ಕೊಂಡಿರೋದು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ ಮಾಡೋಕ್ಕೆ ನೀಟಾಗಿ ಬರಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಬೇಡ ಅನ್ನೋರು ಅಥವಾ ಪನ್ನೀರ್ ಇಲ್ಲದೇ ಇದ್ದರೂ ನೀವು ಅದನ್ನು ಸ್ಕಿಪ್ ಮಾಡಿಕೊಂಡು ಈರುಳ್ಳಿ, ಟೊಮೆಟೊ ಇಲ್ಲಾಂದರೆ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ರೋಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೆಂತ್ಯ ಇಲ್ಲ ಅನ್ನೋರು ಸೊ ನೀವು ಅಜ್ವೈನನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವಿನ್ನೂ ಬೇಕಾದ್ರೆ ಪೆಪ್ಪರ್ ಸಾಲ್ಟೆಲ್ಲ ಯೂಸ್ ಮಾಡ್ಕೋಬೋದು. ಪೆಪ್ಪರ್ ಪೌಡ್ರ್ ಮತ್ತು ಬ್ಲ್ಯಾಕ್ ಸಾಲ್ಟ್ ಅದನ್ನೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇದು ನಾನು ಈಸಿ ರೆಸಿಪಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ರೆಡಿಯಾಗಿದೆ. ನೆಕ್ಸ್ಟು ಒಂದು ಪ್ಯಾನ್ಗೆ ಇವಾಗ ನಾನು ಎಣ್ಣೆನ ಹಾಕ್ಕೋತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಎಣ್ಣೆ. ಹಾಗೆ ಇದನ್ನು ರೆಡಿ ಮಾಡಿದ್ದೀವಲ್ಲ ಪನ್ನೀರ್ ಮೊಸರಿಂದು, ನಾವು ಇದನ್ನು ಕೂಡ ಈ ಎಣ್ಣೆ ಒಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರನೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಡ್ರೈ ಆಗಿರಬೇಕು, ಅಂದರೆ ಫ್ರೈ ಮಾಡಿ ಡ್ರೈ ಥರ ರೆಡಿ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಟ್ಟು ಕೈ ಆಡಿಸ್ತಾ ಬನ್ನಿ. ಸೊ ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡ್ಕೊಳ್ಳಿ. ಸೊ ಮುಚ್ಚಿಬಿಟ್ಟು 2-3 ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ. ಮತ್ತೆ ಕೈ ಆಡಿಸಿ, ಸ್ಪೂನಿಂದ ಆ ಕಡೆ ಈ ಕಡೆ ಕೈ ಆಡಿಸಿ. ಹಾಗೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡ್ರೈ ಆಗಿದೆ, ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಸೊ ಇವಾಗ ಒಂದು ತವಾ ಇಡ್ತಾಯಿದ್ದೀನಿ. ತವಾಕ್ಕೆ ನಾನಿವಾಗ ಚಪಾತಿನ ಅಂದರೆ ರೋಲ್ ಮಾಡೋದಕ್ಕೆ ಈ ಥರ ಲಟ್ಟಿಸ್ಕೊಂಡು ಮೈದಾ ಹಿಟ್ಟಿನಿಂದ, ನೀವು ಪೂರಿ ಹಿಟ್ಟನ್ನು ಮಾಡ್ಕೋತೀರಲ್ಲ ಪೂರಿಗೆ, ಅದೇ ಥರನೇ ನಾವು ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ಪರೋಟ ಥರ ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಿಲ್ಲ. ಸೊ ನಾನು ಪೂರಿ ಮಾಡಿರೋ ಹಿಟ್ಟು ಉಳಿದಿತ್ತು. ಸೊ ಅದಕ್ಕೆ ಈ ಥರ ಐಡಿಯಾ ಮಾಡೋಣ ಅಂತ ಮಾಡಿದೆ. ಹಾಗೆ ಸೇಮ್ ಪೂರಿ ಮಾಡೋ ಥರನೇ ಮಾಡ್ಕೊಂಡ್ಬಿಟ್ಟು ಪರೋಟ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಂದರೆ ಚೆನ್ನಾಗಿ ಅನ್ನೋದಕ್ಕಿಂತ ಸ್ವಲ್ಪ ಬೇಯಿಸ್ಕೊಂಡು ಬಿಡೋಣ. ನೆಕ್ಸ್ಟು ಇವಾಗ ಸ್ವಲ್ಪನೇ ಬೇಯಿಸ್ಕೊಂಡು ತೆಗೆದಿದ್ದೀನಿ. ನೆಕ್ಸ್ಟ್ ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಣ. ಒಂದು ಮಗ್ಳು ಪೂರ್ತಿಯಾಗಿ ಬೇಯಿಸ್ಕೊಳ್ಳಿ. ಹಾಗೆ ನೆಕ್ಸ್ಟು ಇದಕ್ಕೆ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಸೆಜ್ವಾನ್ ಚಟ್ನಿ ಇದ್ರೂ ಹಾಕ್ಕೋಬೋದು. ಇಲ್ಲ ಅನ್ನೋರು ಟೊಮೆಟೊ ಸಾಸನ್ನು ಯೂಸ್ ಮಾಡ್ಕೊಳ್ಳಿ, ಅಂದರೆ ಟೊಮೆಟೊ ಕೆಚಪ್ ಇದ್ರೂ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೊಮೆಟೊ ಸಾಸನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡ ನಂತರ ಇವಾಗ ನಮ್ಮ ಪನ್ನೀರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಬಾಜಿನ, ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ.
ಈ ಥರ ಮಿಡಲಲ್ಲಿ ಸ್ಟಫಿಂಗ್ ಮಾಡ್ಕೋಬೇಕು ಕರೆಕ್ಟಾಗಿ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ನೀವು ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಫಿಂಗ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಡೆಕೋರೇಷನ್ ರೀತಿಯಾಗಿ ರೆಡಿ ಮಾಡೋಣ. ನಾನು ಒಂದು ಕಡೆ ಪೂರ್ತಿ ಬೇಯಿಸ್ಕೊಂಡಿದ್ದೆ ಅಲ್ವಾ, ಸೊ ಇನ್ನೊಂದು ಕಡೆ ಹಾಗೇ ಇತ್ತು. ಇವಾಗ ಕೆಳಗಡೆ ಕರೆಕ್ಟಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತೆ ಅದನ್ನು ತವ ಮೇಲೆ ಇಟ್ಟು ಮೇಲೆ ಸ್ವಲ್ಪ ಕ್ಯಾಬೇಜು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಕ್ಯಾಬೇಜ್ ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಹಸಿ ಈರುಳ್ಳಿನ ಕೂಡ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡಿ, ಚೆನ್ನಾಗಿ ಕಾಣುತ್ತೆ ಸ್ವಲ್ಪ. ಸೊ ಇವಾಗ ಇದನ್ನು ರೋಲ್ ಥರ ರೆಡಿ ಮಾಡ್ಕೊಳ್ಳೋಣ. ಸೊ 2 ಮಗ್ಲು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಬಿಡೋಣ. ಸ್ಟಫಿಂಗ್ ಮಾಡ್ಕೊಂಡ ನಂತರ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟಫಿಂಗ್ ಮಾಡಿಕೊಂಡು ಮೇಲೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆ ಕೂಡ ಹಚ್ಕೊಳ್ಳೋಣ. ಈ ಥರ ರೆಡಿ ಆಯಿತು ನೋಡಿ ಇವಾಗ. ಸೊ ಇದೇ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಪನ್ನೀರ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ, ನನಗಂತೂ ತುಂಬ ಇಷ್ಟ. ಹಾಗೆ ಮಕ್ಕಳಿಗೆ ನೀವು ಈ ಥರ ಪನ್ನೀರ್ ರೋಲ್ ಮಾಡಿಕೊಟ್ರೆ ಟಿಫನ್ ಬಾಕ್ಸ್ ಅಂತೂ ಖಾಲಿನೇ ಮಾಡ್ತಾರೆ. ನನ್ನ ಮಗಳು ಏನೂ ತಿನ್ನಲ್ಲ, ನನ್ನ ಮಗ ಏನೂ ತಿನ್ನಲ್ಲ ಅಂತ ಅಂತಿರಲ್ವ, ಅದಕ್ಕೆ ಇದನ್ನು ಟ್ರೈ ಮಾಡಿಕೊಡಿ, ಅವರು ತಿಂತಾರೆ. ವಾರದಲ್ಲಿ ಒಂದು ಸತಿನಾದರೂ ಮಾಡಿ, ಇಲ್ಲ 15 ಡೇಸಲ್ಲಿ ಒಂದು ಸತಿನಾದರೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ಡೈಲಿ ಒಳ್ಳೆಯದಲ್ಲ, ಸೊ ಯಾವಾಗಲಾದರೂ ಒಂದು ಸತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಹೊರಗಡೆ ಸಿಗೋ ಥರ ನೀವು ಮನೆಯಲ್ಲೇ ಮಾಡಿಕೊಟ್ರೆ ನಿಮಗೂ ಕೂಡ ಖುಷಿ ಇರುತ್ತೆ. ಸೊ ಅದಕ್ಕೆ ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಸೊ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಿಮಗೂ ಖುಷಿ ಇರುತ್ತೆ ಅಲ್ವಾ. ಸೊ ನೀವು ಟ್ರೈ ಮಾಡ್ತೀರಾ ಅಲ್ಲ, ಹಿಂದೆ ಟ್ರೈ ಮಾಡಿ ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.